ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಸೊ ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಪಾಂಡಿಚೇರಿ. ಸೊ ನಾವು ಪಾಂಡಿಚೇರಿಗೆ ಹೇಗೆ ಹೋದ್ವಿ, ಪಾಂಡಿಚೇರಿಲಿ ಎಲ್ಲಿ ಸ್ಟೇ ಆಗಿದ್ರಿ, ಮತ್ತು ಎಷ್ಟು ದಿನ ಇದ್ರಿ, ಯಾವ ಪ್ಲೇಸ್ನ ಕವರ್ ಮಾಡಿದ್ವಿ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಲೇ ಲಾಸ್ಟ್ವರೆಗೂ ನೋಡಿ ಅಂತ ಹೇಳೋಕ್ಕೆ ನಾವು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ 7 AM, ಬಟ್ ಬ್ಯಾಂಗ್ಳೂರ್ನ ಬಿಡೋಷ್ಟರಲ್ಲಿ ನಮ್ಗೆ 11 AM ಆಗಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಇತ್ತು ಅಂತ. ಇಷ್ಟು ಬೆಳಿಗ್ಗೆ ಇಷ್ಟು ಟ್ರಾಫಿಕ್ ಇರೋದಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವೇನು ಅನ್ಕೊಂಡ್ರಿ ಅಂದರೆ ಒನ್ಸ್ ವಿ ಕ್ರಾಸ್ ದಿ ಬ್ಯಾಂಗ್ಳೂರ್, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಕೃಷ್ಣಗಿರಿಗೆ ರೀಚ್ ಆಗೋಕ್ಕಿಂತ 2 ಕಿಲೋಮೀಟರ್ಸ್ ಹಿಂದೆ ನಮ್ಗೆ ಈ ಒಂದು ಹೋಟೆಲ್ ಸರ್ವಣ ಭವನ್ ಸಿಕ್ಕುತ್ತೆ. ಸೊ ಇಲ್ಲಿ ನಾವು ಒಂದು ಸ್ಟಾಪ್ ತಗೊಂಡ್ವಿ ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ 11 AM ಆ್ಯಂಡ್ ಎವ್ರಿ ಒನ್ ವೆರಿ ಹಂಗ್ರಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಹೊಸೂರು ದಾಟಾದ್ಮೇಲೆ ನಾನು ಒಂದು ನೋಟಿಸ್ ಮಾಡಿದ್ದೇನೆಂದರೆ ಎಲ್ಲ ಹೋಟೆಲ್ಸ್ಗೂ ಸರ್ವಣ ಭವನ್ ಅಂತಲೇ ನೇಮ್ ಮಾಡಿರ್ತಾರೆ. ಅಂದರೆ ಒಂದು ಚಿಕ್ಕ ಹೋಟೆಲ್ಗೂ ಸರ್ವಣ ಭವನ್ ಮತ್ತು ಒಂದು ದೊಡ್ಡ ರೆಸ್ಟೋರೆಂಟ್ಗೂ ಸರ್ವಣ ಭವನ್ ಅಂತಲೇ ನೇಮ್ ಮಾಡಿರ್ತಾರೆ. ಸೊ ನೀವು ಇಲ್ಲೂ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಈ ಹೋಟೆಲಲ್ಲೂ ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆ್ಯಕ್ಚುಲಿ ನಾವು ಈ ಹೋಟೆಲ್ಗಿಂತ ಹಿಂದೆಗಡೆ 3 ಹೋಟೆಲ್ಸ್ನ ಸ್ಕಿಪ್ ಮಾಡಿದ್ರಿ ಬಿಕಾಸ್ ಇಟ್ ವಾಸ್ ಟು ಮಚ್ ಕ್ರೌಡೆಡ್ ಅಂತ. ಬಟ್ ಆಲ್ಮೋಸ್ಟ್ ನಾನು ಹೇಳ್ದಾಗೆ 11 o'clock ಆಗಿತ್ತು ಆ್ಯಂಡ್ ವಿ ವರ್ ವೆರಿ ಹಂಗ್ರಿ. ಸೊ ವಿ ಜಸ್ಟ್ ಡಿಸೈಡೆಡ್ ಟು ವೇಟ್ ಹಿಯರ್. ಸೊ ಆಫ್ಟರ್ 10 minutes ನಮಗೆ ಸೀಟಿಂಗ್ ಸಿಕ್ತು. ಸೊ ಇಲ್ಲಿ ನಾವು ಏನು ಆರ್ಡರ್ ಮಾಡಿದ್ವಿ ಅಂದರೆ ಆಫ್ಕೋರ್ಸ್ ತಮಿಳ್ನಾಡು ಸ್ಪೆಷಲ್ ದೋಸೆನ ಆರ್ಡರ್ ಮಾಡಲೇಬೇಕು. ಸೊ ಇಲ್ಲಿ ನಾವು ದೋಸೆನ ಟ್ರೈ ಮಾಡಿದ್ವಿ ಮತ್ತು ಪೊಂಗಲ್ನ ಆರ್ಡರ್ ಮಾಡಿದ್ವಿ. ನಮ್ಮ ಲಕ್ಕಿಗೆ ಬರೀ ದೋಸೆ ಮತ್ತು ಪೊಂಗಲ್ ಮಾತ್ರ ಅವೈಲೇಬಲ್ ಇತ್ತು, ಬೇರೆ ಏನೂ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾವು ಅದನ್ನೇ ಆರ್ಡರ್ ಮಾಡಿದ್ವಿ. ಸೊ ಈ ದೋಸೆ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ಕ್ರಿಸ್ಪಿ ಆ್ಯಂಡ್ ಮೋರ್ ಓವರ್ ಐ ಆಮ್ ಫ್ಯಾನ್ ಆಫ್ ತಮಿಳ್ನಾಡು ಫುಡ್. ನನಗೆ ತಮಿಳ್ನಾಡು ಫುಡ್ ಸ್ಟೈಲ್ ಅಂದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಐ ರಿಯಲಿ ಲೈಕ್ ಇಟ್. ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಸ್ಪೆಷಲಿ ವೆನ್ ಯು ಈಟ್ ವಿತ್ ದಟ್ ರೆಡ್ ಚಟ್ನಿ ಅಲ್ವಾ, ದ ಟೇಸ್ಟ್ ವಾಸ್ ಅಮೇಝಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಅಂದರೂ ತುಂಬಾ ಚೆನ್ನಾಗಿತ್ತು, ಲೈಟ್ ಆಗಿತ್ತು ಮತ್ತು ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ತಿರುವಣ್ಣಾಮಲೈಗೆ ರೀಚ್ ಆಗಿದ್ದೀವಿ. ನಾವು ತಿರುವಣ್ಣಾಮಲೈಗೆ ರೀಚ್ ಆದಾಗ ಇಟ್ ವಾಸ್ ಆಲ್ಮೋಸ್ಟ್ 2:30 ಆಗಿತ್ತು. ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ನ ಲೇಟಾಗಿ ಮಾಡಿದ್ವಿ ಅಲ್ವಾ, ಸೊ ನಮಗೆ ಹಸಿವು ಆಗಿಲ್ಲ. ಹಾಗಾಗಿ ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ ಜಸ್ಟ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಅಂತ. ಸೊ ಇಲ್ಲಿ ನಮಗೆ ಫುಡ್ ಕೋರ್ಟ್ ಥರ ಸಿಕ್ತು, ತುಂಬಾ ಚೆನ್ನಾಗಿತ್ತು ಮತ್ತು ನೀಟಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫುಡ್ ಕೋರ್ಟಲ್ಲಿ ನಮಗೆ 3 to 4 ಫುಡ್ ಸ್ಟಾಲ್ ಸಿಗುತ್ತೆ ಮತ್ತು ಎಲ್ಲ ಫುಡ್ ಸ್ಟಾಲ್ಸಲ್ಲಿ ಒಂದೇ ಕಡೆ ಬಿಲ್ ತೊಗೋಬೇಕಾಗುತ್ತೆ. ಸೊ ನಾವು ಬಿಲ್ ತೊಗೊಂಡು ನಾವಿಲ್ಲಿ ಕಾರ್ನ್ ತೊಗೊಂಡ್ವಿ ಮತ್ತು ಜ್ಯೂಸ್ ತೊಗೊಂಡ್ವಿ ಅಷ್ಟೇ, ಇನ್ನೇನು ಊಟ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿ ನಮಗೆ ಕಾರ್ನ್ ಸ್ಪೆಷಲ್ ಏನಂದರೆ ಇಲ್ಲಿ ನಮಗೆ ಬೆಂಗಳೂರಲ್ಲಿ ಸಿಕ್ಕೋ ಥರ ಮಸಾಲೆ ಎಲ್ಲ ಹಾಕ್ಕೊಡಲ್ಲ, ಸುಮ್ಮನೆ ಪ್ಲೀನಾಗೆ ಕೊಡ್ತಾರೆ. ಆ್ಯಂಡ್ ಇಫ್ ಯು ವಾಂಟ್ ಬರೀ ಸಾಲ್ಟ್ನ ಮತ್ತು ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ತಾರೆ ಅಷ್ಟೇ. ನಮಗೆ ಬೆಂಗಳೂರಲ್ಲಿ ಸ್ವೀಟ್ ಕಾರ್ನ್ ಸಿಕ್ಕೋ ಥರ ಇಲ್ಲಿ ಮಾಡಿಕೊಡಲ್ಲ. ಮತ್ತು ಇಲ್ಲಿ ಒಂದು ಮಸ್ಕ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೆ, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಇಟ್ ವಾಸ್ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಜ್ಯೂಸ್ ಕುಟ್ಕೊಂಡು ನಾವು ಹಾಗೆ ನಮ್ಮ ಜರ್ನಿನ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ವಿ ರೀಚ್ಡ್ ಪಾಂಡಿಚೇರಿ. ಸೊ ಪಾಂಡಿಚೇರಿಗೆ ನಾವು ರೀಚ್ ಆದಾಗ ಇಟ್ ವಾಸ್ ಆಲ್ಮೋಸ್ಟ್ 5 o'clock. ಸೊ ಅಪ್ರಾಕ್ಸಿಮೇಟ್ಲಿ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ಇಟ್ ಮೈಟ್ ಟೇಕ್ ಸಮಥಿಂಗ್ ಅರೌಂಡ್ 7 to 8 hours. ಸೊ ಫಸ್ಟ್ ಪಾಂಡಿಚೇರಿಗೆ ರೀಚ್ ಆಗಿದ ತಕ್ಷಣ ನಾವು ಚೆಕ್-ಇನ್ ಆಗೋಣ ಅಂದ್ಬಿಟ್ಟು ನಮ್ಮ ಸ್ಟೇಗೆ ಬಂದಿದ್ವಿ. ಸೊ ನಾವು ಬುಕ್ ಮಾಡಿದ್ದು ಸ್ಕಂದ ರೆಸಿಡೆನ್ಸಿ ಅಂತ. ಸೊ ನೀವೇನು ನೋಡ್ತಿದ್ದೀರಾ, ದಿಸ್ ಇಸ್ ದ ಸ್ಟೇ ವೇರ್ ವಿ ಬುಕ್. ನಾವಿಲ್ಲಿ booking.com ಇಂದ ಬುಕ್ ಮಾಡಿದ್ವಿ. ಸೊ ರೂಮ್ಸ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ನಮಗೆ 2 ಆಪ್ಷನ್ಸ್ ಸಿಕ್ಕುತ್ತೆ, ವಿತೌಟ್ ಪೂಲ್ ಆರ್ ವಿತ್ ಪೂಲ್ ಆಪ್ಷನ್ಸ್ ಕೇಳ್ತಾರೆ. ನಾವು ವಿತ್ ಪೂಲೇ ಆಪ್ಷನ್ ತೊಗೊಂಡಿದ್ರಿ, ಬಟ್ ದೆನ್ ವಿ ಡಿಡಂಟ್ ಪ್ಲೇ ಇನ್ ದ ಪೂಲ್. ಸೊ ಈ ರೂಮ್ ಇರೋದು ಓಲ್ಡ್ ಅರೋವಿಲಿ ರೋಡ್ ಅಂತ, ಸ್ಯಾನಿಟರಿ ಬೀಚ್ ಈ ಒಂದು ಸ್ಟೇಗೆ ಹತ್ರ. ಸೊ ಈ ರೂಮ್ ಬಗ್ಗೆ ಹೇಳಬೇಕಂದ್ರೆ ರೂಮ್ ವಾಸ್ ವೆರಿ ನೀಟ್ ಮತ್ತು ಎಸ್ಪೆಷಲಿ ಇಟ್ ವಾಸ್ ವೆರಿ ಸ್ಪೇಷಿಯಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಇಲ್ಲಿ 2 ಕ್ವೀನ್ ಸೈಜ್ ಬೆಡ್ ಸಿಕ್ಕುತ್ತೆ ಮತ್ತು ಒಂದು ರೆಫ್ರಿಜಿರೇಟರು ಕೊಟ್ಟಿದ್ದರು.
ಮತ್ತು ರೆಸ್ಟ್ ರೂಮ್ ಅಂತೂ ತುಂಬಾ ದೊಡ್ಡದಾಗಿತ್ತು. ನನಗಂತೂ ಈ ರೂಮ್ ತುಂಬಾ ಇಷ್ಟ ಆಯಿತು. ಅಕಸ್ಮಾತ್ ನಾವು ಹೊರಗಡೆ ಹೋಗೋಕ್ಕಾಗಿಲ್ಲ ಅಂದರೂ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡೋ ಥರನೇ ಇತ್ತು. ರೂಮ್ ವಾಸ್ ರಿಯಲಿ ಸ್ಪೇಷಿಯಸ್ ಮತ್ತು ನನಗೆ ತುಂಬಾ ಇಷ್ಟ ಆಯಿತು ರೂಮು. ನಮಗೆ ಪರ್ ನೈಟ್ಗೆ 4500 ತೊಗೊಂಡ್ರು ಪರ್ ಪರ್ಸನ್ಗೆ. ಆ್ಯಕ್ಚುಲಿ ವೆಕೇಷನ್ ಟೈಮ್ ಇಲ್ದಲೇ ಬಂದರೆ ಇದಕ್ಕಿಂತ ಕಮ್ಮಿನೇ ಸಿಗುತ್ತೆ. ಬಟ್ ಸಿನ್ಸ್ ವೆಕೇಷನ್ ಟೈಮಲ್ಲಿ ಹೋಗಿದ್ರಿ ಅಲ್ವಾ, ಸೊ ಎಲ್ಲ ಕಡೆ ಎಕ್ಸ್ಪೆನ್ಸಿವ್ ಆಗಿತ್ತು. ಬಟ್ ಆ್ಯಕ್ಚುಲಿ ನಾವು ರೂಮ್ಸ್ನ ರಾಕ್ ಬೀಚ್ ಹತ್ರ ಇಲ್ಲ ವೈಟ್ ಟೌನಲ್ಲಿ ಹುಡುಕ್ತಿದ್ರಿ, ಬಟ್ ಅವೈಲೇಬಲ್ ಇರಲಿಲ್ಲ. ಸಿನ್ಸ್ ಇಟ್ ವಾಸ್ ಅ ವೆಕೇಷನ್ ಟೈಮ್, ಇಟ್ ವಾಸ್ ಆಲ್ರೆಡಿ ಬುಕ್ಡ್. ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಅಂತ ಓಲ್ಡ್ ಆರೋವಿಲ್ ರೋಡಲ್ಲಿ ಈ ಒಂದು ಸ್ಟೇ ಇದೆ. ಸೊ ನಿಮಗೆ ಈ ಸ್ಟೇ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ವಿ ಗಾಟ್ ರೆಡಿ ಆ್ಯಂಡ್ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಆ್ಯಂಡ್ ಸಿನ್ಸ್ ವಿ ವೆಂಟ್ ಆನ್ December 25th, ಸಿನ್ಸ್ ಇಟ್ ವಾಸ್ ಅ ಕ್ರಿಸ್ಮಸ್ ಡೇ, ನಾವು ಚರ್ಚ್ಗೆ ಹೋಗೋಣ ಫಸ್ಟ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಾವು ಚರ್ಚ್ಗೆ ಹೊರಟಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ಪಾಂಡಿಚೇರಿ ವಾಸ್ ಸೋ ಮಚ್ ಕ್ರೌಡೆಡ್. ಓ ಮೈ ಗಾಡ್, ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ವಿಸಿಟಿಂಗ್ ಪಾಂಡಿಚೇರಿ. ದಿಸ್ ಇಸ್ ದಿ ಸೆಕೆಂಡ್ ಟೈಮ್ ಐ ಗೆಸ್. 2022 ಅಲ್ಲಿ ನಾನು ಪಾಂಡಿಚೇರಿಗೆ ಬಂದಿದ್ದೆ. ಬಟ್ ಟ್ರಸ್ಟ್ ಮೀ, ಇಷ್ಟು ಕ್ರೌಡ್ ಇರಲಿಲ್ಲ. ಬಟ್ ದಿಸ್ ಟೈಮ್ ಇಟ್ ವಾಸ್ ಸೋ ಮಚ್ ಕ್ರೌಡ್. ನಾವೇನಾದರೂ 1 ಕಿಲೋಮೀಟ್ರಿಗೂ ಹೋಗಬೇಕಾಗಿದ್ರೆ 1 hour ಬೇಕಿತ್ತು, ಅಷ್ಟೊಂದು ಟ್ರಾಫಿಕ್ ಇತ್ತು. ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸೊ ನಾವು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ವಿ ಸ್ಟಾರ್ಟೆಡ್ ವಾಕಿಂಗ್ ಇನ್ ದಿ ವೈಟ್ ಟೌನ್. ಸೊ ನೀವು ಇದನ್ನ ಏನು ನೋಡ್ತಿದ್ದೀರಾ, ಆಲ್ ದಿಸ್ ಇಸ್ ವೈಟ್ ಟೌನ್. ಸೊ ನಮಗೆ ಈ ಥರ ಸೈಡಲ್ಲೇ ಕ್ಲೋದಿಂಗ್ ಸ್ಟೋರ್ಸ್ ಇಟ್ಟಿರ್ತಾರೆ. ಸೊ ನಿಮಗೆ ಬೇಕಾದರೆ ನೀವು ಹೋಗಲ್ಲಿ ಶಾಪ್ ಮಾಡ್ಕೋಬೋದು. ಬಟ್ ನಾನು ಈ ಸಲ ಏನು ಶಾಪ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಆಲ್ರೆಡಿ ಐ ಶಾಪ್ಡ್ ಲಾಸ್ಟ್ ಟೈಮ್ ವೆನ್ ಐ ಕಮ್. ಬಟ್ ನನಗೆ ಕ್ವಾಲಿಟಿ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ದಟ್ಸ್ ವೈ ಐ ಜಸ್ಟ್ ಸ್ಕಿಪ್ಡ್ ದಿಸ್ ಒನ್. ವೈಟ್ ಟೌನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಹಾಗೆ ಬಂದ್ವಿ. ಸೊ ಈ ಒಂದು ಚರ್ಚ್ ವೈಟ್ ಟೌನಲ್ಲೇ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ಆರ್ ಲೇಡಿ ಆಫ್ ಏಂಜಲ್ಸ್ ಅಂತ. ಆ್ಯಕ್ಚುಲಿ ನಮಗೆ ಸೇಕ್ರೆಡ್ ಹಾರ್ಟ್ ಆಫ್ ಬೆಸ್ಲಿಯರ್ಕ ಚರ್ಚ್ಗೆ ಹೋಗಬೇಕಂತ ಇಷ್ಟ ಆಯಿತು. ಬಟ್ ಸಿನ್ಸ್ ಆ್ಯಸ್ ಐ ಟೋಲ್ಡ್ ಇಟ್ ವಾಸ್ ಟೂ ಕ್ರೌಡೆಡ್, ನಮಗೆ ಆ ಕಡೆ ಎಲ್ಲೂ ಪಾರ್ಕಿಂಗ್ ಸಿಕ್ಕಿಲ್ಲ ಮತ್ತು ಟ್ರಾಫಿಕ್ ಅಂತೂ ತುಂಬಾ ಇತ್ತು. ಸೊ ಹಾಗಾಗಿ ವಿ ಜಸ್ಟ್ ವೆಂಟ್ ಇನ್ ಟು ದಿಸ್ ಚರ್ಚ್. ಸೊ ಈ ಒಂದು ಚರ್ಚು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಕ್ರಿಸ್ಮಸ್ಗೆ. ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಸಿಕಲಿ ಪಾಂಡಿಚೇರಿ ಇಸ್ ಫೇಮಸ್ ಫಾರ್ ದಿ ಚರ್ಚಸ್ ಆ್ಯಂಡ್ ಕೆಫೇಸ್ ಆ್ಯಂಡ್ ಬೀಚಸ್. ಸೊ ವಿ ಹ್ಯಾವ್ ಯುವರ್ ಬ್ಯೂಟಿಫುಲ್ ಚರ್ಚಸ್ ಮತ್ತು ಬ್ಯೂಟಿಫುಲ್ ಕೆಫೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪಾಂಡಿಚೇರಿಗೆ ಬಂದಮೇಲೆ ವಿ ವಿಲ್ ಹ್ಯಾವ್ ಲಾಡ್ ಆಫ್ ರಿಲ್ಯಾಕ್ಸಿಂಗ್ ಟೈಮ್. ನನಗಂತೂ ತುಂಬಾ ರಿಲ್ಯಾಕ್ಸ್ ಆಯಿತು. ಸೊ ನಾನಿವಾಗ ಚರ್ಚ್ ಒಳಗಡೆ ಎಂಟರ್ ಆಗ್ತಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಅವರ ಒಂದು ಆರ್ಕಿಟೆಕ್ಟ್ ಆಗಿರ್ಬೋದು ಮತ್ತು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದಾರಂತ ಚರ್ಚ್ನ. ಓ ಮೈ ಗಾಡ್, ಇಟ್ ವಾಸ್ ವೆರಿ ನೈಸ್. ಚರ್ಚ್ ಇಸ್ ವೆರಿ ಬ್ಯೂಟಿಫುಲ್. ನೀವೇನಾದರೂ ಪಾಂಡಿಚೇರಿಗೆ ಬಂದರೆ ಈ ಚರ್ಚ್ನ ಮಸ್ಟ್ ವಿಸಿಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ವರ್ತ್ ವಿಸಿಟಿಂಗ್ ದಿಸ್ ಚರ್ಚ್. ಆ್ಯಂಡ್ ನೀವು ಏನೇ ಕ್ರಿಪ್ನ ನೋಡ್ತಿದ್ದೀರಾ, ಇದನ್ನಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಸೊ ಇದನ್ನು ನೋಡಿದ ತಕ್ಷಣ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಬಿಕಾಸ್ ನಾವು ಕೂಡ ಈ ಥರ ಡೆಕೋರೇಟ್ ಮಾಡ್ತಿದ್ವಿ ಮತ್ತು ಕ್ರಿಸ್ಮಸ್ ಕಿಟ್ನ ಪರ್ಫಾರ್ಮೆನ್ಸ್ ಮಾಡ್ತಿದ್ರಿ. ಐ ರಿಯಲಿ ಮಿಸ್ ಮೈ ಸ್ಕೂಲ್ ಡೇಸ್. ಮತ್ತು ನೀವೇನಾದರೂ ನಿಮ್ಮ ಸ್ಕೂಲ್ ಡೇಸ್ನ ಮಿಸ್ ಮಾಡ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಸ್ಕೂಲಲ್ಲಿ ಇಲ್ಲ ನಿಮ್ಮ ಆಫೀಸಲ್ಲಿ ಕ್ರಿಸ್ಮಸ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ತಿಳಿಸಿ. ಸೊ ಹಾಗೆ ಚರ್ಚ್ನ
ಚೆನ್ನಾಗಿ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೀವು ನೋಡ್ತಿರ್ಬೋದು ಹೊರಗಡೆನೂ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಈ ಚರ್ಚಿಗೆ ಬಂದಿದ್ದು. ಮತ್ತು ಹಾಗೆ ಚರ್ಚ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ರಾಕ್ ಬೀಚ್ ಕಡೆಗೆ. ಸೊ ನೀವೆಲ್ಲ ಏನು ನೋಡ್ತಿದ್ದೀರಾ, ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ರಾಕ್ ಬೀಚ್. ರಾಕ್ ಬೀಚ್ ಇಸ್ ಒನ್ ಆಫ್ ದಿ ಫೇಮಸ್ ಬೀಚ್ ಅಂತಲೇ ಹೇಳ್ಬೋದು ಪಾಂಡಿಚೇರಿಲಿ. ಎಲ್ಲ ವಿಸಿಟರ್ಸ್ ಬಂದವರು ರಾಕ್ ಬೀಚ್ನ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ನನಗೆ ರಾಕ್ ಬೀಚ್ ತುಂಬಾ ಇಷ್ಟ ಆಯಿತು. ನಾವು ಬಂದಾಗ ಇಟ್ ವಾಸ್ ಆಲ್ಮೋಸ್ಟ್ 9:30 ಆಗಿತ್ತು. ಬಟ್ ಸ್ಟಿಲ್ ಯು ಕ್ಯಾನ್ ಸಿ ಎಷ್ಟು ಕ್ರೌಡ್ ಇದೆ ಅಂತ. ನಮ್ಮ ಥರ IT ವರ್ಕ್ ಮಾಡ್ತಿರೋರಿಗೆ ಇಲ್ಲ ಅಂದರೆ ಯಾವುದ್ರಲ್ಲಾದರೂ ಓಕೆ, ಇಯರ್ಲಿ ಒನ್ಸ್ ವೆಕೇಷನ್ ಬೇಕೇ ಬೇಕಾಗುತ್ತೆ. ಸೊ ನಮ್ಮ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈ ಥರ ವೆಕೇಷನ್ ಅನಿವಾರ್ಯ ಇರುತ್ತೆ ಎಲ್ಲರಿಗೂ. ಸೊ ನೀವು ಯಾವಾಗಾದ್ರೂ ಸರಿ ಒಂದ್ಸಲ ಈ ಥರ ವೆಕೇಷನ್ ತೊಗೊಂಡು ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್ಗೆ ವಿಸಿಟ್ ಮಾಡಿ ಮತ್ತು ನಿಮ್ಮ ಮೈಂಡ್ಗೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಬೀಚ್ ಹತ್ರ ಬಂದಿದ್ದೀನಿ ನಾನು. ಇಷ್ಟೊತ್ತಲ್ಲಿ ಬೀಚ್ ಹತ್ರ ಊಟ ಆಡೋದು ಮತ್ತು ಆ ವೇವ್ ಸೌಂಡ್ ಕೇಳೋದಿದೆ ಅಲ್ವಾ, ಓ ಮೈ ಗಾಡ್, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಎವ್ರಿ ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಫೀಲಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಡಿನ್ನರ್ ಮಾಡೋಕ್ಕೆ ಹೊರಟ್ವಿ. ಸೊ ಡಿನ್ನರ್ ಮಾಡೋಕ್ಕೆ ನಾವು ವೈಟ್ ಟೌನಲ್ಲಿರುವಂಥ ಒನ್ ರೂ ಸ್ಯಾಫ್ರನ್ ಕೆಫೆಗೆ ಬಂದಿದ್ದೀವಿ. ವೈಟ್ ಟೌನಲ್ಲಿ ದೇರ್ ಇಸ್ ಲಾಟ್ಸ್ ಆಫ್ ಕೆಫೇಸ್, ಬಟ್ ಆ್ಯಸ್ ಐ ಟೋಲ್ಡ್ ಆಲ್ ದ ಕೆಫೇಸ್ ವೇರ್ ಫುಲ್ಲಿ ಕ್ರೌಡೆಡ್. ಈ ಒಂದು ಕೆಫೆಲಿ ನಮಗೆ ಟೇಬಲ್ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ನಾವು ಈ ಒಂದು ಕೆಫೆಗೆ ಬಂದ್ವಿ. ಆ್ಯಂಡ್ ಮೋರ್ ಓವರ್ ನಾನು ಹೇಳಿದ್ನಲ್ವ 2022 ಅಲ್ಲಿ ಬಂದಿದೆ ಅಂತ, ಆವಾಗಲೂ ನಾನು ಈ ಕೆಫೆಗೆ ವಿಸಿಟ್ ಮಾಡಿದ್ದೆ. ಸೊ ಬಂದಾಗ ನನಗೆ ಒಂದು 2-3 ಡಿಶಸ್ ಫೇವ್ರೇಟ್ ಆಗಿತ್ತು. ಸೊ ಹಾಗಾಗಿ ಆ ಡಿಶಸ್ನ ಟ್ರೈ ಮಾಡೋಣ ಅಂತ ಬಂದೆ. ಸೊ ನೀವು ಇದನ್ನೇನು ನೋಡ್ತಿದ್ದೀರಾ, ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಕೆಫೆ. ಸೊ ಈ ಒಂದೆಲ್ಲ ಓಲ್ಡ್ ಬಿಲ್ಡಿಂಗ್ಸ್ನ ದೇ ಹ್ಯಾವ್ ಕನ್ವರ್ಟೆಡ್ ಟು ಕೆಫೇಸ್ ವಿಚ್ ವಾಸ್ ಬಿಲ್ಡ್ ಬೈ ದಿ ಫ್ರೆಂಚ್ ಪೀಪಲ್. ಅದಕ್ಕೋಸ್ಕರ ನೀವು ನೋಡ್ಬೋದು ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಐ ರಿಯಲಿ ಲೈಕ್ ದಿಸ್ ಕೆಫೆ. their menu, they have multiple options in veg and non-veg both, ಮತ್ತು ಸೀ ಫುಡ್ ಕೂಡ. ಸೊ ನಾವಿಲ್ಲಿ ಫಸ್ಟ್ ಚಿಕನ್ನ ಟ್ರೈ ಮಾಡಿದ್ವಿ. ಐ ಡೋಂಟ್ ರಿಮೆಂಬರ್ ದಿ ನೇಮ್, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿ ಟ್ರೈಡ್ ದಿಸ್ ಮಟನ್ ಶೀಖ್ ಕಬಾಬ್. ನಾನು ಹೇಳಿದ್ನಲ್ವ ನಿಮಗೆ ಒಂದು 2-3 ಡಿಶ್ ನನಗೆ ಫೇವ್ರೇಟ್ ಆಗಿತ್ತು ಅಂತ. ಸೊ ಅದರಲ್ಲಿ ಈ ಒಂದು ಮಟನ್ ಶೀಖ್ ಕಬಾಬ್ ಕೂಡ ಇದೆ. ಆ್ಯಂಡ್ ನೆಕ್ಸ್ಟ್ ಐ ಟ್ರೈಡ್ ದೇರ್ ಫ್ರೂಟ್ ಪಂಚ್. ತುಂಬಾ ಚೆನ್ನಾಗಿತ್ತು, ತುಂಬಾ ಫ್ರೆಶ್ ಆಗಿತ್ತು. ಆ ಮ್ಯಾಂಗೋ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಐ ರಿಯಲಿ ಲೈಕ್ ದಿಸ್. ಆ್ಯಂಡ್ ದೆನ್ ನಾನು ಮಟನ್ ಶೀಖ್ ಕಬಾಬ್ನ ಟ್ರೈ ಮಾಡಿದೆ. ಬಟ್ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ಕಿಂತ ಈ ಸಲ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಲಾಸ್ಟ್ ಟೈಮ್ ಇಟ್ ವಾಸ್ ರಿಯಲಿ ನೈಸ್. ಸೊ ನಾನು ಅವ್ರಿಗೆ ಇದ್ರ ಬಗ್ಗೆ ರಿವ್ಯೂನೇ ಕೊಟ್ಟೆ, ನನಗಷ್ಟು ಇಷ್ಟ ಆಗಿಲ್ಲ ಅಂತ. ಸೊ ಐ ವಾಸ್ ವೆರಿ ಮಚ್ ಡಿಸಪಾಯಿಂಟೆಡ್. ಮತ್ತು ನೆಕ್ಸ್ಟ್ ಚಿಕನ್ನ ಟ್ರೈ ಮಾಡಿದೆ. ಚಿಕನ್ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಎಸ್ಪೆಷಲಿ ಆ ಗ್ರೀನ್ ಚಟ್ನಿ ಜೊತೆ ತಿಂತಿದ್ರೆ ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಆ ಲೆಮನ್ ಫ್ಲೇವರ್ ಬರ್ತಿತ್ತು. ಸೊ ಐ ರಿಯಲಿ ಲೈಕ್ ದಿಸ್ ಒನ್. ನೆಕ್ಸ್ಟ್ ವಿ ಟ್ರೈಡ್ ದಿಸ್ ಡಿಶ್ ವಿಚ್ ದೇ ಸರ್ವ್ ವಿತ್ ಸ್ಮ್ಯಾಶ್ ಪೊಟೇಟೋಸ್, ಚಿಕನ್ ಆ್ಯಂಡ್ ಮಶ್ರೂಮ್. ಆ ಪೆಪ್ಪರ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಆ್ಯಂಡ್ ಓವರ್ ಆಲ್ ನನಗೆ ಈ ಒಂದು ಕೆಫೆ ತುಂಬಾ ಇಷ್ಟ ಆಯಿತು. ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತಲೂ ಹೇಳ್ಬೋದು. ಸೊ ಪ್ರೈಸ್ ವೈಸ್ ನೋಡೋಂಗಿದ್ರೆ ಇಟ್ ಈಸ್ ರೀಸನಬಲ್. ಸೊ ನೀವೇನಾದರೂ ಪಾಂಡಿಚೇರಿ ವಿಸಿಟ್ ಮಾಡಿದ್ರೆ ಈ ಒಂದು ಕೆಫೆನ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನಾವು ಡಿನ್ನರ್ನ ಮುಗಿಸ್ಕೊಂಡು ನಾವು ಸ್ಟೇ ಕಡೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಏನಾದರೂ ಪಾಂಡಿಚೇರಿಗೆ ಪ್ಲ್ಯಾನ್ ಮಾಡ್ತಿದ್ದೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಒನ್ ವಾಸ್ ಮೈ ಡೇ 1 ಇನ್ ಪಾಂಡಿಚೇರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.